ಅದಾನಿಗೆ ಪೆಟ್ಟು ಬಿತ್ತು. ಇವತ್ತು ಭಾರತದ ಇಕ್ವಿಟಿ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟಿನ ಸೆಲ್ ಆಫ್ ಬಂತು. ಅದಾನಿ ಗ್ರೂಪ್ ಆಫ್ ಕಂಪನಿಗಳಲ್ಲಿ ತುಂಬ ದೊಡ್ಡ ಮಟ್ಟಿನ ಲಾಸಸ್ ಆಯಿತು. ಅದಾನಿಯಲ್ಲಿ ಇನ್ವೆಸ್ಟ್ ಮಾಡಿದಂತಹ ಇನ್ವೆಸ್ಟರ್ಸ್ ದುಡ್ಡನ್ನು ಕಳ್ಕೊಂಡಿದ್ದಾರೆ. LIC ಒಂದೇ ದಿನಕ್ಕೆ 8,700 ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದೆ. ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ 2.4 ಟ್ರಿಲಿಯನ್ನಷ್ಟು ದುಡ್ಡು ಇವತ್ತು ನಷ್ಟ ಆಗಿದೆ. ಹೀಗೆ ಮುಂದುವರೆದುಕೊಂಡು ಹೋದರೆ ಎಲ್ಲಿಗೆ ಹೋಗುತ್ತೆ ಅದಾನಿ? ಪಾತಾಳಕ್ಕೆ ಕುಸಿಯುತ್ತಾ ಅದಾನಿಯ ದರಗಳು, ಪಾತಾಳಕ್ಕೆ ಕುಸಿಯುತ್ತಾ ಭಾರತದ ಸ್ಟಾಕ್ ಮಾರ್ಕೆಟ್. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಚಾನಲ್ ಏನಾದರೂ ನಡೆಸ್ತಾ ಇದ್ದಿದ್ರೆ ಈ ರೀತಿಯ ಹೆಡ್ಲೈನ್ಸ್ ನನ್ನ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಸ್ಯಾಡ್ಲಿ ಐ ಡೋಂಟ್ ಡೂ ಅ ಬ್ರೇಕಿಂಗ್ ನ್ಯೂಸ್ ಚಾನಲ್. ಆ್ಯಕ್ಚುವಲ್ ಸುದ್ದಿ ಏನು ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ನಡೀತಾ ಇರುವಂತಹದ್ದು ಏನು, ಸ್ಟಾಕ್ಸ್ ಬಿದ್ದದ್ದು ಯಾಕೆ, ಎಷ್ಟು ಕೆಳಗೆ ಬೀಳಬಹುದು, ಸಪೋರ್ಟ್ ಎಲ್ಲಿದೆ, ಈಗ ಇರುವಂತಹ ಇನ್ವೆಸ್ಟರ್ಸ್ ಏನು ಮಾಡಬೇಕು, ಹೊಸತಾಗಿ ಈಗ ಇಲ್ಲಿ ಎಂಟ್ರಿ ತಗೋತೀನಿ ಅಂತ ಹೇಳುವವರು ಯಾಕೆ ವೆಯ್ಟ್ ಮಾಡಬೇಕು, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಂದರೆ, ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಥಮ್ಸ್ ಅಪ್ ಮಾಡಿ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನೂ ಕೂಡ ಮರಿಬೇಡಿ. ಹಾಗಿದ್ರೆ ನೇರವಾಗಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಈ ವಿಷಯಗಳೆಲ್ಲ ಶುರುವಾಗೋದು ಯಾವಾಗ ಅನ್ನೋದನ್ನು ನಾವು ನೋಡಿದರೆ, ಅಜ್ಯೂರ್ ಪವರ್ ಅಂತ ಹೇಳುವಂತಹ ಒಂದು ಕಂಪನಿಯನ್ನು 2008ರಲ್ಲಿ ಭಾರತೀಯ ಒಬ್ಬ ಇಂದ್ರಪ್ರೀತ್ ವಾದ್ವಾ ಅಂತ ಹೇಳುವಂತಹ ಮನುಷ್ಯ ಕ್ರಿಯೇಟ್ ಮಾಡ್ತಾರೆ. ಇದನ್ನು 2016ರಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡ್ತಾರೆ. ಇಲ್ಲಿಯವರೆಗೆ ಎವ್ರಿಥಿಂಗ್ ಇಸ್ ಪ್ರಾಪರ್. ಒಂದು ಕಂಪನಿ ಸೆಟಪ್ ಆಗುತ್ತೆ ಭಾರತದಲ್ಲಿ, ಈ ಕಂಪನಿಯನ್ನು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡ್ತಾರೆ. ಈಗ ನೀವು ಇನ್ಫೋಸಿಸನ್ನು ನೋಡಿರಬಹುದು, ಟಾಟಾ ಮೋಟರ್ಸ್ ಅಂತಹ ಕಂಪನಿಯನ್ನು ನೋಡಿರಬಹುದು. ದೇ ಆರ್ ಆಲ್ಸೋ ಲಿಸ್ಟೆಡ್ ಇನ್ ದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್. ಹೀಗಿರುವಂತಹ ಕಂಪನಿ 2019 ಮತ್ತು 2020ರಲ್ಲಿ ಪ್ರಿಫರೆನ್ಷಿಯಲ್ ಸ್ಟಾಕ್ಗಳನ್ನು ಕೆನಡಾದ ಒಂದು ಪೆನ್ಷನ್ ಫಂಡಿಗೆ ಕೊಡ್ತಾರೆ. 2020 ಕೊನೆಯಲ್ಲಿ ಈ ಪೆನ್ಷನ್ ಫಂಡ್ 51% ಸ್ಟಾಕನ್ನು ಅಜ್ಯೂರ್ ಪವರ್ನಲ್ಲಿ ಹೊಂದಿರುತ್ತೆ. FIIs ಹೋಲ್ಡಿಂಗ್ ಅಪ್ ಸಬ್ಸ್ಟ್ಯಾನ್ಷಿಯಲ್ ಪಾರ್ಟ್ ಆಫ್ ಸ್ಟೇಕ್ ಇನ್ ದಿಸ್ ಕಂಪನಿ. ಇಲ್ಲಿಯವರೆಗೂ ಎಲ್ಲವೂ ಸರಿ ಇದೆಯಾ? ಸರಿ ಇದೆ, ಏನು ಸಮಸ್ಯೆ ಆಗಲಿಲ್ಲ. 2019ರಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ SECI ಅಂತ ಹೇಳುವಂತಹದ್ದು, ಇದು ಭಾರತ ಸರ್ಕಾರದ ಒಂದು ಸಂಸ್ಥೆ. ಇವರೇನು ಮಾಡ್ತಾರೆ, ಅಜ್ಯೂರ್ ಪವರ್ ಮತ್ತು ಅದಾನಿ ಗ್ರೀನ್ ಎನರ್ಜಿ ಅಂತ ಹೇಳುವಂತಹ 2 ಕಂಪನಿಗಳನ್ನು ಸೋಲಾರ್ ಸೆಲ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮತ್ತು ಸೋಲಾರ್ ಪ್ಲ್ಯಾಂಟನ್ನು ಸೆಟಪ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಈ ಪ್ರಾಜೆಕ್ಟಿನಿಂದ 10 ಗೀಗಾವಾಟ್ನಷ್ಟು ಸೋಲಾರ್ ಪವರ್ ಉತ್ಪಾದನೆ ಮಾಡಬೇಕು ಅಂತ ಹೇಳುವಂತಹದ್ದು ಸರ್ಕಾರದ ಆಸೆ ಮತ್ತು ನಂಬಿಕೆ. ಸರ್ಕಾರ ಏನು ಹೇಳುತ್ತೆ, 10 ಗೀಗಾವಾಟ್ನಷ್ಟು ಪವರನ್ನು ಇವರು ಜನರೇಟ್ ಮಾಡಬೇಕು ಅಂತ ಹೇಳೋದನ್ನು SECI ಅಂತ ಹೇಳುವಂತಹ ಕಂಪನಿ ಅಥವಾ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳುವಂತಹ ಭಾರತ ಸರ್ಕಾರದ ಒಂದು ಸಂಸ್ಥೆ ಇವರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. 2 ಗೀಗಾವಾಟ್ ಪವರ್ ಉತ್ಪಾದನೆಯನ್ನು ಅಜ್ಯೂರ್ ಪವರ್ ಮಾಡುವುದಾಗಿಯೂ 8 ಗೀಗಾವಾಟ್ನಷ್ಟು ಪವರ್ ಉತ್ಪಾದನೆಯನ್ನು ಅದಾನಿ ಗ್ರೀನ್ ಎನರ್ಜಿ ಅವರು ಮಾಡುವುದು ಅಂತ ಹೇಳಿಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರು ಕೂಡ ಈ ಪವರ್ ಪ್ರಾಜೆಕ್ಟ್ನಿಂದ ಇದು ಹೇಗಿರುತ್ತೆ, ಇವರು ಪ್ರಾಜೆಕ್ಟನ್ನು ಅಥವಾ ಈ ಸೆಟಪ್ ಮಾಡ್ತಾರೆ, ಈ ಫ್ಯಾಕ್ಟ್ರಿಗಳನ್ನು ಅಥವಾ ಸೋಲಾರ್ ಪಾರ್ಕ್ಗಳನ್ನು. ಇಲ್ಲಿ ಉತ್ಪಾದನೆ ಆಗುವಂತಹ ಕರೆಂಟನ್ನು ಭಾರತದ ಬೇರೆ ಬೇರೆ ಡಿಸ್ಕಾಮ್ಗಳಿಗೆ ಮಾರಾಟ ಮಾಡ್ತಾರೆ. ಇದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಇದರಿಂದ ಬರುವಂತಹ ದುಡ್ಡಿನಿಂದ ಇವರು ಲಾಭ ಮಾಡಿಕೊಳ್ತಾರೆ. ಹೌ ನಾರ್ಮಲ್ ಬಿಸ್ನೆಸಸ್ ವರ್ಕ್ ಇದನ್ನು ಮಾಡ್ತಾರೆ. ಮಾಡಿ ಇವರಿಗೇನಾಗುತ್ತೆ ಅಂತ ಹೇಳಿದರೆ, ಇದರಿಂದ ಕೋಟ್ಯಾಂತರ ರೂಪಾಯಿ ಲಾಭ, ಬಿಲಿಯನ್ಸಲ್ಲಿ ಅಂದರೆ ಸಾವಿರಾರು ಕೋಟಿಗಳಲ್ಲಿ ಲಾಭ ಇವರಿಗಿಬ್ಬರಿಗೂ ಆಗುತ್ತೆ ಅಂತ ಹೇಳುವಂತಹ ಮಾತನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರು? ಅದಾನಿ ಗ್ರೀನ್ ಮತ್ತು ಅಜ್ಯೂರ್ ಪವರ್ನವರು. ಆದರೆ ಒಂದು ದೊಡ್ಡ ಸಮಸ್ಯೆ ಇಲ್ಲಿ ಬರುತ್ತೆ. ಸಮಸ್ಯೆ ಏನು ಅಂತ ಹೇಳಿದರೆ, ಇವರು ಉತ್ಪಾದನೆ ಮಾಡುವಂತಹ ಕರೆಂಟನ್ನು ಬೈ ಮಾಡೋದಕ್ಕೆ ಯಾರೂ ರೆಡಿ ಇಲ್ಲ ಅಂತ ಹೇಳುವಂತಹದ್ದು ಇವರಿಗೆ ಅರ್ಥ ಆಗುತ್ತೆ, ಅಥವಾ ಹಾಗೆ ಇವರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಇದಕ್ಕೋಸ್ಕರ ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಡಿಸ್ಕಾಮ್ಗಳಿಗೆ ಹೋಗ್ತಾರೆ. ಮೆಸ್ಕಾಮ್ ಇರುತ್ತಲ್ಲ, ಅದೇ ರೀತಿಯದ್ದು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕಂಪನಿಗಳು ಅಲ್ಲಿಗೆ ಹೋಗ್ತಾರೆ. ನೀವು ನಮ್ಮ ಹತ್ರ ಪವರ್ ಖರೀದಿ ಮಾಡಿದರೆ ನಾವು ನಿಮಗೆ ಲಂಚ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಲಂಚವನ್ನು ಕೂಡ ಇವರು ಕೊಟ್ಟು ಈ ಕಾರಣದಿಂದ ಇವರಿಗೆ ಪ್ರಾಜೆಕ್ಟ್ಗಳು ಅಲೋಕೇಟ್ ಆಗುತ್ತೆ ಅಂತ ಹೇಳುವುದನ್ನು US SEC ಹೇಳುತ್ತೆ. SEC ಅಂತ ಹೇಳಿದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಆಫ್ ಅಮೆರಿಕಾ. ನಮ್ಮಲ್ಲಿ ಸೆಬಿ ಹೇಗಿದೆಯೋ ಹಾಗೆ. ಇದೆಲ್ಲವೂ ಕೂಡ ಆಲಿಗೇಷನ್ಸ್, ಆರೋಪಗಳು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು.
ಈ ಆರೋಪಗಳು ಏನಾಗುತ್ತೆ ಅಂತ ಹೇಳಿದರೆ, ಈ ಅಜ್ಯೂರ್ ಪವರ್ ಅಂತ ಹೇಳುವಂತಹ ಅಮೆರಿಕನ್ ಕಂಪನಿಗೆ 2022ರಲ್ಲಿ ಈ ರೀತಿಯ ಒಂದು ಫೈನಾನ್ಷಿಯಲ್ ಇನ್ಅಪ್ರಾಪ್ರಿಯೇಷನ್ ನಡೆದಿದೆ. ಫೈನಾನ್ಷಿಯಲ್ ಇನ್ಅಪ್ರಾಪ್ರಿಯೇಷನ್ ಏನು? ಇವರು ತಮ್ಮ ಅಕೌಂಟಿನಿಂದ ಅಥವಾ ತಮ್ಮ ಕಂಪನಿಯ ದುಡ್ಡನ್ನು ಲಂಚದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವಂತಹದ್ದನ್ನು ಒಂದಿಬ್ಬರು ವಿಸಿಲ್ ಬ್ಲೋವರ್ಗಳು, ಅಂದರೆ ನಮ್ಮಲ್ಲಿ ಕೆಲವೊಂದಿಷ್ಟು ಇಶ್ಯೂಗಳನ್ನು ರೈಸ್ ಮಾಡುವವರು ಇರ್ತಾರಲ್ಲ, ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಒಂದಿಷ್ಟು ಸ್ಕ್ಯಾಮ್ಗಳನ್ನು ಹುಡುಕಿದ್ದೀವಿ ಅಂತ ಹೇಳಿಕೊಂಡು ಕೋರ್ಟ್ಗೆ ಕೇಸ್ ಹಾಕುವ ರೀತಿಯಲ್ಲಿರ್ತಾರಲ್ಲ, ಅದೇ ರೀತಿಯವರು ಅಜ್ಯೂರ್ ಪವರ್ ಅಂತ ಹೇಳುವಂತಹ ಕಂಪನಿಗೆ, ಅವರಿಗೆ ಈ ರೀತಿ ಒಂದು ಇಶ್ಯೂ ನಡೀತಿದೆ ನಿಮ್ಮಲ್ಲಿ ಅಂತ ಹೇಳುವಂತಹ ಕಂಪ್ಲೇಂಟನ್ನು ಮಾಡ್ತಾರೆ. ಅಜ್ಯೂರ್ ಪವರ್ ಇದನ್ನು 2022ರಲ್ಲಿ ಅವರ ಇಂಟರ್ನಲ್ ಇನ್ವೆಸ್ಟಿಗೇಷನ್ನಲ್ಲಿ ನೋಡ್ತಾರೆ. ಅವರಿಗಲ್ಲೇನು ಕ್ಲೇಮ್ಗಳು ಅಥವಾ ಏನೋ ಒಂದು ಇನ್ಅಪ್ರಾಪ್ರಿಯೇಷನ್ ನಡೆದಿದೆ ಅಂತ ಹೇಳೋದು ಅನಿಸೋದಿಲ್ಲ. ಸೊ ಹಾಗಾಗಿ ಅವರು ಏನೂ ಇಲ್ಲ, ಇಲ್ಲಿ ಕ್ಲೀನ್ ಇದೆ ಅಂತ ಹೇಳ್ತಾರೆ. ಕಂಪ್ಲೇಂಟ್ಸ್ ಏನಿದ್ದದ್ದು, ನೀವು ಲಂಚವನ್ನು ಭಾರತದ ಅಧಿಕಾರಿಗಳಿಗೆ, ಭಾರತದ ಡಿಸ್ಕಾಮ್ಗಳಿಗೆ ಕೊಟ್ಟಿದ್ದೀರಿ ಅಂತ ಹೇಳುವಂತಹದ್ದು. ನೆನಪಿರಲಿ, ಭಾರತದಲ್ಲಿ ನಡೆದಿರುವಂತಹ ಸ್ಕ್ಯಾಮ್ ಒಂದರ ಬಗ್ಗೆ ಅಮೆರಿಕಾದಲ್ಲಿ ಸುದ್ದಿ ರೈಸ್ ಆಗ್ತಾ ಇರುವಂತಹದ್ದು ನೆನಪಿರಲಿ ನಿಮಗಿದು. ಈಗೇನಾಗುತ್ತೆ, ಇದಾದಮೇಲೆ ಅಮೆರಿಕಾದ US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನವರು ಮತ್ತು US ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ನವರು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಇನ್ವೆಸ್ಟಿಗೇಷನ್ ಈಗ ಮುಗಿದಿದೆ. ಇನ್ವೆಸ್ಟಿಗೇಷನ್ನಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, 250 ಮಿಲಿಯನ್ನಷ್ಟು, ಅಂದರೆ 1600ರಿಂದ 1700 ಕೋಟಿಯಷ್ಟು ಲಂಚವನ್ನು ಭಾರತೀಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ಮೂಲಕ ತಮ್ಮ ಪವರನ್ನು ಅವರು ಖರೀದಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳೋದನ್ನು ಹೇಳ್ತಿದ್ದಾರೆ. ಈಗ ಭಾರತೀಯರಾಗಿ ನಮಗೆಲ್ಲರಿಗೂ ಈ ವಿಷಯದಲ್ಲಿ ಇದಾಗಿರುವ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬಟ್ ಈಗ ಸಮಸ್ಯೆ ಇರೋದೇನು ಅಂತ ಹೇಳಿದರೆ, ಕಿಕ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಯಾಕೆ? ಪವರ್ ಸಪ್ಲೈ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿಸ್ಬೇಕು ಅಂತ. 25 ಲಕ್ಷ ಪರ್ ಮೆಗಾವ್ಯಾಟ್ ಆಫ್ ಪವರ್ ಇನ್ ಆಂಧ್ರ ಪ್ರದೇಶ್ 200 ಮಿಲಿಯನ್ಗೆ ಆಗುವಷ್ಟು, ಅಂದರೆ 1700 ಕೋಟಿಗಾಗುವಷ್ಟು, 1750 ಕೋಟಿ ಆಗುವಷ್ಟು ಫಾರ್ 7000 ಮೆಗಾವಾಟ್ಸ್ ಆಫ್ ಪವರ್ ರಿಸೀವ್ಡ್ ಬೈ ಆಂಧ್ರ ಪ್ರದೇಶ್ ಅಂತ ಹೇಳುವಂತಹದ್ದು. ಆಂಧ್ರ ಪ್ರದೇಶದಲ್ಲಿ 1 ಮೆಗಾವ್ಯಾಟ್ ವಿದ್ಯುತ್ತನ್ನು ನೀವು ನಮ್ಮ ಕಡೆಯಿಂದ ಖರೀದಿ ಮಾಡಿದರೆ ನಾವು ನಿಮ್ಗೆ 25 ಲಕ್ಷ ಲಂಚವನ್ನು ಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ. ಈ ಕಾರಣಕ್ಕಾಗಿ 200 ಮಿಲಿಯನ್ನಷ್ಟು ಲಂಚವನ್ನು ಇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು ಇವರೀಗ. ಈಗ ನೀವು ನನ್ನ NTPC ಗ್ರೀನ್ ಎನರ್ಜಿಯ ವಿಡಿಯೋವನ್ನು ನೋಡಿದರೆ, ಅಲ್ಲೂ ಕೂಡ ಅಲ್ಲಿ ಆಂಧ್ರ ಪ್ರದೇಶದ ಸರ್ಕಾರಕ್ಕೆ NTPC ಗ್ರೀನ್ ಎನರ್ಜಿ ಅಂತ ಹೇಳುವಂತಹ ಕಂಪನಿ ಕರೆಂಟನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ. 25 ವರ್ಷದ ಅಗ್ರಿಮೆಂಟನ್ನು ಅಲ್ಲೂ ಕೂಡ ಸೈನ್ ಮಾಡಿದೆ ಆಂಧ್ರ ಪ್ರದೇಶ ಸರ್ಕಾರ. US ಹೇಳ್ತಿರೋದು ಏನು? ಇವರು ವಿದ್ಯುತ್ತನ್ನು ಕೊಡ್ತಾ ಇದ್ದಂತಹದ್ದು ಕಾಸ್ಟ್ಲಿ ರೇಟ್ನಲ್ಲಿ ಅದಕ್ಕಿಂತ ಚೀಪಾಗಿ ಬೇರೆ ಕಡೆ ಸಿಗುತ್ತೆ ಅಂತ ಆಂಧ್ರ ಪ್ರದೇಶ ಸರ್ಕಾರ ಕರ್ತಾಯಿತು. ಹಾಗಾಗಿ ಅವರು ಬೇರೆ ಕಡೆ ಹೋಗ್ತಾರೆ ಅಂತ ಅದಾನಿಗೆ ಅನ್ನಿಸ್ತು. ಹಾಗಾಗಿ ಅದಾನಿ ಲಂಚ ಕೊಟ್ಟು ಆಂಧ್ರದ ಗವರ್ಮೆಂಟ್ ಕಡೆಯಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿಸಿದ್ರು ಅಂತ. ಬಟ್ ಆಂಧ್ರ ಗವರ್ಮೆಂಟ್ ಈಸ್ ಆಲ್ಸೋ ಸೈನಿಂಗ್ ಅಗ್ರಿಮೆಂಟ್ಸ್ ವಿತ್ ಅದರ್ ಕಂಪನೀಸ್ ಆಲ್ಸೋ. ರಿನ್ಯೂವೇಬಲ್ ಎನರ್ಜಿಯನ್ನು ಎಲ್ಲೆಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಆಂಧ್ರ ಪ್ರದೇಶ ಸರ್ಕಾರ ಈ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡ್ತಿದೆ. ಓಕೆ, ಆಯ್ತಪ್ಪ, ಈಗ ಅದು ಓಕೆ ಲಂಚ ಕೊಟ್ಟಿದ್ದಾರೆ ಅಂತ ಹೇಳಿ, ಆದರೆ ನಿಮ್ಮ ಹತ್ರ ಎವಿಡೆನ್ಸ್ ಏನಿದೆ ಅನ್ನೋದನ್ನು ಕೇಳಿದರೆ, ವಾಟ್ಸ್ಆ್ಯಪ್ ಮೆಸೇಜಸ್ ಆ್ಯಂಡ್ ರೆಕಾರ್ಡ್ಸ್ ಫ್ರಮ್ ಸಾಗರ್ ಅದಾನಿ ಡೀಟೇಲಿಂಗ್ ಬ್ರೈಬ್ಸ್ ಆಫರ್ಡ್ ಮೀಟಿಂಗ್ ವಿತ್ ಆಂಧ್ರ ಪ್ರದೇಶ್ ಅಫಿಷಿಯಲ್ಸ್ ವೇರ್ ಬ್ರೈಬ್ಸ್ ವೇರ್ ಅಲೆಜೆಡ್ಲಿ ಆಫರ್ಡ್ ಟು ಸೆಕ್ಯೂರ್ ಅಗ್ರಿಮೆಂಟ್ಸ್ ಅಂತ ಹೇಳುವಂತಹದ್ದು ಇವರ ಹತ್ರದಲ್ಲಿರುವಂತಹ ಎವಿಡೆನ್ಸ್. ಸಾಗರ್ ಅದಾನಿ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚವನ್ನು ಕೊಟ್ಟಿದ್ದೀನಿ ಅಂತ ಹೇಳುವಂತಹ ಮೆಸೇಜನ್ನು ಯಾರಿಗೂ ಮಾಡಿದ್ದಾರೆ ಅಂತ. ಬಟ್ ಸಾಗರ್ ಅದಾನಿಯ ವಾಟ್ಸಪ್ ಮೆಸೇಜಸ್ಸಲ್ಲಿ ಆ್ಯಕ್ಚುಲಿ ಇರುವಂತಹದ್ದು ಇನ್ಸೆಂಟಿವೈಸ್ ಮಾಡಲಾಗಿದೆ, ಇನ್ಸೆಂಟಿವ್ ಪುಷ್ ಮಾಡಲಾಗಿದೆ, ನಾವು ಈ ರೀತಿಯ ಅಗ್ರಿಮೆಂಟ್ಸ್ಗೆ ಅರೈವ್ ಆಗೋದಕ್ಕೆ ಅಂತ ಹೇಳುವಂತಹ ಮಾಹಿತಿ ಏನೋ ಇದೆಯಂತೆ. ನಾಟ್ ವೆರಿ ಶ್ಯೂರ್ ವಾಟ್ ಇಟ್ ಈಸ್. ಸೊ ಈಗೇನಾಯಿತು, ಆ ಕಾರಣದಿಂದಾಗಿ ಅದರ ಜೊತೆಯಲ್ಲಿ ಇನ್ನೊಂದೇನು ಹೇಳ್ತಿದ್ದಾರೆ ಅಂತ ಹೇಳಿದರೆ, 2022ರಲ್ಲಿ ಅಮೆರಿಕಾದಲ್ಲಿ ಒಂದು ಫಂಡಿಂಗ್ ರೌಂಡ್ ನಡೆದಿತ್ತು. ಇಲ್ಲಿ 5,000 ಕೋಟಿಯಷ್ಟು ದುಡ್ಡನ್ನೇನು ಅದಾನಿ 2022ರಲ್ಲಿ ಅಂತ ಕಾಣುತ್ತೆ ಅಮೆರಿಕನ್ ಇನ್ವೆಸ್ಟರ್ಸ್ ಮತ್ತು ಬೇರೆ ಇನ್ವೆಸ್ಟರ್ಗಳ ಕೈಯಿಂದ ತಗೊಂಡಿದ್ದಾರೆ. ಹಾಗೆ ತಗೊಳ್ಬೇಕಾದ್ರೆ ಈ ರೀತಿಯ ಒಂದು ಅಲಿಗೇಷನ್ ನಮ್ಮ ಮೇಲಿದೆ ಅನ್ನೋದನ್ನು ಅವರು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅಂತ ಹೇಳುವಂತಹದ್ದು ಈಗ ಇರುವಂತಹ ಇನ್ನೊಂದು ಸುದ್ದಿ. ಇಷ್ಟೆಲ್ಲ ಆದ್ದರಿಂದ ಏನಾಯಿತು, ಅದಾನಿ ಗ್ರೀನ್ ಮತ್ತು ಅದಾನಿ ಎನರ್ಜಿ ಒಂದು 600 ಮಿಲಿಯನ್ ಫಂಡ್ ರೈಸಿಂಗನ್ನು ಅಮೆರಿಕನ್ ಡಾಲರ್ ಬಾಂಡ್ಸ್ ಇದೆ 5,000 ಕೋಟಿಯದು, ಇದನ್ನು ನಿಲ್ಲಿಸಿದ್ದಾರೆ. 2.24 ಟ್ರಿಲಿಯನ್ನಷ್ಟು ವ್ಯಾಲ್ಯೂವನ್ನು ಇವರು ಕಳೆದುಕೊಂಡಿದ್ದಾರೆ. ಬ್ರೈಬ್ ನೋಟ್ಸ್ ರೀಚನಿಂಗ್ ಅಮೌಂಟ್ಸ್ ಆ್ಯಂಡ್ ಒನ್ ಥಿಂಗ್ ಈಸ್, ನೀವು ಕೋರ್ಟಿಗೆ ಹೋಗಿ ಏನೇನನ್ನೋ ಮುಂದೆ ನಡೆದಿರುವಂತಹ ಘಟನೆಯನ್ನೇ ನಡೆದಿಲ್ಲ ಅಂತ ಹೇಳುವುದನ್ನು ನಂಬಿಸುವಂತಹ ಅಟಾರ್ನಿಗಳು ಇದ್ದಾರೆ, ಅಂತಹದ್ದೆಲ್ಲ ನಡೆಯುತ್ತೆ. ಸೊ ಇಲ್ಲಿ ನೋಡಿ, ಅಲಿಗೇಷನ್ಸ್ ದ್ಯಾಟ್ ಕನ್ಸೀಲಿಂಗ್ ದ ಬ್ರೈಬರಿ ಸ್ಕೀಮ್ ಫ್ರಮ್ US ಇನ್ವೆಸ್ಟರ್ಸ್ ವೆನ್ ರೈಸಿಂಗ್ 2 ಬಿಲಿಯನ್ 1600 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ರೈಸ್ ಮಾಡಬೇಕಾದ್ರೆ ಇದನ್ನು ಹೇಳಿಲ್ಲ ಅಂತ ಹೇಳುವಂತಹದ್ದು ಇನ್ನೊಂದು ಅಲಿಗೇಷನ್ ಇರುವಂತಹದ್ದು. ಇಷ್ಟೆಲ್ಲ ಆಗಬೇಕಾದ್ರೆ ಕಂಪನಿ ಏನು ಹೇಳ್ತಿದೆ, ಈ ರೀತಿಯದ್ದೆಲ್ಲ ಇಂಟರ್ನಲ್ ಪ್ರೂಫ್ನಲ್ಲಿ ನಾವು ನೋಡಿದ್ದೀವಿ, ನಮಗೇನು ಕಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅದಾನಿ ಗ್ರೂಪ್ ಅವರು ಇಲ್ಲ ಈ ಅಲಿಗೇಷನ್ಸ್ ಎಲ್ಲ ಸುಮ್ಮನೆ,
ಲೆಟ್ ಇಸ್ ನಾಟ್ ವರಿ ಅಬೌಟ್ ಆಲ್ ದ್ಯಾಟ್, ನಾವು ಇದಕ್ಕೆ ಕೋರ್ಟ್ನಲ್ಲಿ ಬೇಕಾದ ರೀತಿಯಲ್ಲಿ ವಿ ವಿಲ್ ಫಿಗರ್ ಔಟ್ ಆ್ಯಂಡ್ ಡೂ ಥಿಂಗ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ರೆವೆನ್ಯೂ ಗ್ರೋತ್ ಹೇಗಿದೆ ಆಗಕ್ಕೂ ಈಗಕ್ಕೂ ಕಂಪೇರ್ ಮಾಡಿದರೆ ಅನ್ನೋದನ್ನು ನೋಡಿದರೆ ಅಶ್ಯೂರ್ ಪವರ್ 992 ಕೋಟಿ ರೂಪಾಯಿಯಷ್ಟು ರೆವೆನ್ಯೂವನ್ನು 2019ರಲ್ಲಿ ಮಾಡ್ತಿತ್ತು. ಈಗ 2023 ಆಗಬೇಕಾದ್ರೆ 2774 ಕೋಟಿಯಷ್ಟು ರೆವೆನ್ಯೂ ಇವರು ಜನರೇಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 2.25 ಪಟ್ಟು ಹೆಚ್ಚಾಗಿದೆ ಇವರ ರೆವೆನ್ಯೂ. ಅದಾನಿ ಗ್ರೀನ್ದು 2,000 ಕೋಟಿಯಷ್ಟು ರೆವೆನ್ಯೂ ಇದ್ದದ್ದು 2019ರಲ್ಲಿ 2024ಕ್ಕೆ 10,000 ಕೋಟಿ ಆಗಿದೆ. 5 ಪಟ್ಟು ರೆವೆನ್ಯೂ ಹೆಚ್ಚಾಗಿದೆ. ಈಗ ಅದಾನಿ ಗ್ರೂಪ್ ಏನು ಹೇಳ್ತಿದೆ, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ ಹೇಳ್ತಿದ್ದಾರೆ. ನಮ್ಮನ್ನು ನೀವು ತಪ್ಪಿತಸ್ಥರು ಅಂತ ಕೋರ್ಟ್ ಆದೇಶ ಬರುವಲ್ಲಿಯವರೆಗೆ ನಾವು ತಪ್ಪಿತಸ್ಥರಲ್ಲ, ವಿ ಆರ್ ಇನ್ನೋಸೆಂಟ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಐ ಆಲ್ಸೋ ಅಗ್ರಿ. ಯಾಕೆ ಗೊತ್ತಾ, ನಿಮ್ಗೊಂದು ಸಿಂಪಲ್ ಮಾತನ್ನು ಹೇಳ್ತೀನಿ. ವಾಟ್ಸಪ್ ಚಾಟ್ಸ್ ಅಲ್ಲಿ ನಾನು ಇಂತಹ ಡಿಸ್ಕಾಮಿಗೆ ಇಷ್ಟು ಸಾಲವನ್ನು ಅಥವಾ ಇಷ್ಟು ಲಂಚವನ್ನು ಕೊಟ್ಟಿದ್ದೀನಿ ಅಂತ ಬರೆಯುವಷ್ಟು ಯಾವ ವ್ಯಕ್ತಿಯೂ ಕೂಡ, ಸಾಗರ್ ಅದಾನಿ ಅಂತ ಹೇಳುವಂತಹ ವ್ಯಕ್ತಿಯೂ ಕೂಡ ಅಷ್ಟು ಫೂಲಿಶ್ ಅಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ನಿಮ್ಮ ಹತ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಥವಾ ಬೇರೇನಾದರೂ ಡಾಕ್ಯುಮೆಂಟ್ಗಳಿದ್ದಾವ ಅಂತ ಕೇಳಿದರೆ ಐ ಡೌಟ್. ಬಿಕಾಸ್ ಆಗಿರುವಂತಹದ್ದು ಆಂಧ್ರ ಪ್ರದೇಶದಲ್ಲಿ ಅಮೆರಿಕನ್ ಅಥಾರಿಟೀಸ್ಗೆ ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಗಳನ್ನು ಅದನ್ನು ತಗೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಇವರನ್ನು ಕನ್ವಿಕ್ಟ್ ಮಾಡಿಸೋದು ಸಾಧ್ಯ ಇಲ್ಲದ ಕತೆ ಅನ್ನೋದು ನನ್ನ ನಂಬಿಕೆ. ಬಟ್ ದೆನ್ ವಿ ಡು ನಾಟ್ ನೋ. ಆದರೆ ಇಷ್ಟೆಲ್ಲ ಹೇಳಿದ ಮತ್ತೆಯೂ ಕೂಡ ಸ್ಟಾಕ್ಗಳ ಟೆಕ್ನಿಕಲ್ ಅನಾಲಿಸಿಸ್ ನಾವು ಮಾಡಬೇಕು. ಏನಾಗಿದೆ ಫಂಡಮೆಂಟಲ್ಸ್ ನಮಗೆ ಗೊತ್ತಿದೆ, ಕತೆ ಏನು ನಡೀತಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ವಾಟ್ ಆರ್ ದ ಫಂಡಮೆಂಟಲ್ಸ್, ಫಂಡಮೆಂಟಲ್ಸ್ ಗೊತ್ತಿದೆ ನಮಗೆ. ವಾಟ್ ಆರ್ ದ ಸ್ಟೋರೀಸ್ ದಟ್ ವಿ ಆರ್ ಸೀಯಿಂಗ್ ರೈಟ್ ನಾವು ಅನ್ನೋದನ್ನು ನೋಡಿದರೆ, ಅದಾನಿ ಎಂಟರ್ಪ್ರೈಸ್ನ ಸ್ಟಾಕ್ನಲ್ಲಿ ವೀಕ್ಲಿ ಚಾರ್ಟನ್ನು ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ತನ್ನ ಆಲ್ ಟೈಮ್ ಹೈನಲ್ಲಿ ಇದ್ದಂತಹ ಸ್ಟಾಕ್ ಮತ್ತೆ ಹಿಂಡನ್ಬರ್ಗ್ ರಿಸರ್ಚ್ನ ರಿಪೋರ್ಟ್ ಬಂದ ಮತ್ತೆ ಟಪಕ್ ಅಂತ ಬಿದ್ದು ಇಲ್ಲಿಗೆ ಬಂತು 1044ಕ್ಕೆ. ಆಲ್ ಟೈಮ್ ಹೈ ಇದ್ದದ್ದು 4200 ರೂಪಾಯಿ. ಅಲ್ಲಿಂದ ಕೆಳಗೆ ಬಿದ್ದು 1034ಕ್ಕೆ ಬಂದಿತ್ತು. ಈಗ ಕಷ್ಟಪಟ್ಟು 3700ಕ್ಕೆ ಹೋಗಿತ್ತು. ಆಲ್ಮೋಸ್ಟ್ ಆ ಲೆವೆಲನ್ನು ರೀಚ್ ಆಗಿತ್ತು. ಅಲ್ಲಿಂದ ಕೆಳಗೆ ಬಂದಿತ್ತು, ಇಲ್ಲಿತ್ತು 2800ಗೆ. ಇವತ್ತು 22% ಬಿದ್ದಿದೆ, ಇಲ್ಲಿಗೆ ಬಂದು ಬಿದ್ದಿದೆ. ಸೊ ನಿಯರೆಸ್ಟ್ ಸಪೋರ್ಟ್ ಇದ್ದದ್ದು ಇಲ್ಲೊಂದು ಸಪೋರ್ಟ್ ಇತ್ತು 2207ಗೆ. ಇಲ್ಲಿಂದ ರಿಬೌಂಡ್ ಆಗುವ ಸಾಧ್ಯತೆ ಕಮ್ಮಿ ಕಾಣ್ತಾ ಇದೆ, ಬಿಕಾಸ್ ನ್ಯೂಸ್ ಸ್ವಲ್ಪ ಕೆಟ್ಟದಾಗಿದೆ. ಸೊ ಇಟ್ ಮೇ ನಾಟ್ ರಿಬೌಂಡ್ ಫ್ರಮ್ ಹಿಯರ್. 200 ಡೇ DMA ಅನ್ನು ಅಥವಾ 200 200 ಡೇಸ್ ಅಲ್ಲ, ಇದೀಗ 200 ವೀಕ್ ಮೂವಿಂಗ್ ಆ್ಯಾವ್ರೇಜ್. 200 ವೀಕ್ ಮೂವಿಂಗ್ ಆ್ಯಾವ್ರೇಜ್ನಲ್ಲೂ ಕೂಡ ಅದನ್ನು ಬ್ರೇಕ್ ಮಾಡಿ ಕೆಳಗೆ ಬಂದಿದೆ ಅಂತ ಹೇಳಿದರೆ ದಿಸ್ ಈಸ್ ಅ ನೆಗೆಟಿವ್ ಫಾರ್ ದ ಸ್ಟಾಕ್ ರೈಟ್ ನೌ. ಬಿಗ್ಗೆಸ್ಟ್ ಸಪೋರ್ಟ್ ಇರುವಂತಹದ್ದು 1024 ರೂಪಾಯಿಯಲ್ಲಿ. 1024 ರೂಪಾಯಿಯವರೆಗೆ ಬಂತು ಅಂತ ಹೇಳಿದರೆ ಅಲ್ಲಿಗೆ ಬರೋದಕ್ಕೆ ಇಟ್ ವಿಲ್ ಹ್ಯಾವ್ ಟು ಶೆಡ್ ಅನದರ್ 50%. ಕೆಟ್ಟ ಸುದ್ದಿ ಇರುವಾಗ ಕ್ಯಾನ್ ಇಟ್ ಶೆಡ್ ದ್ಯಾಟ್ 50%? ಇಟ್ ಕ್ಯಾನ್ ಡೆಫಿನೆಟ್ಲಿ ಶೆಡ್ ದ್ಯಾಟ್ ಅಮೌಂಟ್. ಸೊ ಹಾಗಾಗಿ ಈಗ ಅದಾನಿ ಎಂಟರ್ಪ್ರೈಸ್ನಲ್ಲಿ ನೀವಿದ್ದೀರಿ ಅಂತ ಹೇಳಿದರೆ, ಬಿಫೋರ್ ಐ ಗಿವ್ ದ ಎಲ್ಲದಕ್ಕೂ ಒಂದೇ ಕಥೆಯನ್ನು ಹೇಳಬೇಕಾಗುತ್ತೆ. ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಸ್ಟಾಕ್, ಅದಾನಿ ಗ್ರೀನ್ ಎನರ್ಜಿ. ಅದು ಅದಾನಿ ಗ್ರೀನ್ ಎನರ್ಜಿಯ ಸ್ಟಾಕ್ನಲ್ಲಿ ವೀಕ್ಲಿಯಲ್ಲಿ ನಾವು ನೋಡಿದರೆ 2022ರಲ್ಲಿ ಆಲ್ ಟೈಮ್ ಹೈ 3050ಕ್ಕಿತ್ತು. ಅಲ್ಲಿಂದ ಕೆಳಗೆ ಬಿದ್ದು ಇಲ್ಲಿಗೆ ಬಂತು 486 ರೂಪಾಯಿಗೆ ಬಂತು. ಅಂದರೆ ಆಲ್ಮೋಸ್ಟ್ 10 ಪಟ್ಟು ಕೆಳಗೆ, ಅಂದರೆ 10 ಪಟ್ಟಲ್ಲ, ಒಂದು 7-8 ಪಟ್ಟು ಕೆಳಗೆ ಬಂತು. ಅಲ್ಲಿಂದ ಮತ್ತೆ ಕಷ್ಟಪಟ್ಟು ಮೇಲಕ್ಕೆ ಹೋಗಿ ಇಲ್ಲಿಗೆ ಬಂತು. ಇಲ್ಲಿ ನೋಡಿ, ಇಲ್ಲೂ ಕೂಡ ಟಾಪ್ ಫಾರ್ಮೇಷನ್ ಆಗಿದೆ, ಇಲ್ಲೊಂದು ಟಾಪ್ ಫಾರ್ಮೇಷನ್ ಆಗಿದೆ. ಇಟ್ ಇಸ್ ನಾಟ್ ಏಬಲ್ ಟು ಸಸ್ಟೈನ್, ಕೆಳಗೆ ಬಂತು, ಈಗ ಇಲ್ಲಿಗೆ ಬಂದಿದೆ. ನಿಯರೆಸ್ಟ್ ಸಪೋರ್ಟ್ ಯಾವುದು ಚಾರ್ಟಲ್ಲೇ ನಿಮಗೆ ಕಾಣ್ತಾ ಇದೆ 919 ರೂಪಾಯಿ. ಇನ್ನೊಂದು 10-15% ಕೆಳಗೆ ಬಿದ್ದರೆ ಅಲ್ಲಿಗೆ ಬರುತ್ತೆ. ಈ ಸಪೋರ್ಟನ್ನು ಒಂದು ವೇಳೆ ಅದು ರೆಸ್ಪೆಕ್ಟ್ ಮಾಡೋದು ಸಾಧ್ಯ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ಇರುವಂತಹದ್ದು 486 ರೂಪಾಯಿಯಲ್ಲಿ. ಇಂತಹ ಸ್ಟಾಕ್ಗಳನ್ನು ಫಾಲಿಂಗ್ ನೈಫ್ಸ್ ಅಂತ ನಾವು ಕರಿತೀವಿ, ಮೇಲಿಂದ ಕೆಳಗೆ ಬೀಳ್ತಾ ಇರುವಂತಹ ಚಾಕುಗಳು. ಇಲ್ಲಿ ನಾನು ಆವ್ರೇಜ್ ಈಗಲೇ ಮಾಡ್ತೀನಿ ಅಂತ ಹಿಡಿಯೋದಕ್ಕೆ ಹೋದರೆ ಕೈ ಕಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ವಿಲ್ ಇಟ್ ಟೇಕ್ ಅ ಸಪೋರ್ಟ್ ಹಿಯರ್ ಆ್ಯಂಡ್ ಕಮ್ ಬ್ಯಾಕ್? ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ನಮ್ಗೆ ಆಗಿ ಕನ್ಫರ್ಮೇಷನ್ ಬಂತು ಅಂದರೆ ದೆನ್ ವಿ ಕ್ಯಾನ್ ಎಂಟರ್ ದಿಸ್. ಅಲ್ಲಾಗಿಲ್ಲ ಅಂದರೆ ಇಲ್ಲಿಯವರೆಗೆ ಬರುವಂತಹ ಸಾಧ್ಯತೆ ಇದೆ. 1145ರಿಂದ 480, 500ರವರೆಗೆ ಬರುತ್ತೆ ಅಂತ ಹೇಳಿದರೆ ದ್ಯಾಟ್ ಈಸ್ ಅಗೇನ್ 50% ಲಾಸ್ ಫ್ರಮ್ ಹಿಯರ್. ಸೊ ಬಿ ಕೇರ್ಫುಲ್. ಈಗ ಇಲ್ಲಿ ಏನಾಗಿದೆ ಕತೆ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಂತ ಹೇಳುವಂತಹ ಕಂಪನಿ. ಈ ಕಂಪನಿಯ ಚಾರ್ಟ್ ನೋಡಿದರೆ ಬೇಜಾರಾಗುತ್ತೆ. ಕಾರಣ 2022ರಲ್ಲಿ 4246ರಲ್ಲಿತ್ತು. ಹಿಂಡನ್ಬರ್ಗ್ ಸುದ್ದಿ ಬಂದ ಮತ್ತೆ ಟಪಕ್ಕ ಕೆಳಗೆ ಬಂದು ಇಲ್ಲಿ ಬಂತು. ಅಲ್ಲಿಂದ ಮತ್ತೆ ಕೆಳಗೆ ಬಿತ್ತು. ಅಲ್ಲಿಂದ ಮೇಲೆ ಕೆಳಗೆ ಬಿದ್ದದ್ದು ಮೇಲಕ್ಕೆ ಏಳಲೇ ಇಲ್ಲ. ಮೇಲೆ ಇರುವಂತಹದ್ದು ಎಷ್ಟು ಇವರ ನಂಬರ್ 689 ಈಸ್ 659 ಈಸ್ ದೇಯರ್ ಅಲ್ವಾ, 638 ಈಸ್ ದೇಯರ್ ಸಪೋರ್ಟ್. ಇವತ್ತು ಆಲ್ರೆಡಿ 697ಗೆ ಬಂದಿದೆ. ಇಲ್ಲಿ ನೀವು ನೋಡಿದರೆ ಅವರ ನಿಯರೆಸ್ಟ್ ಸಪೋರ್ಟ್ ಇನ್ನಿರುವಂತಹದ್ದು ಇಲ್ಲೆಲ್ಲೂ ಸಪೋರ್ಟೇ ಕಾಣ್ತಾ ಇಲ್ಲ. ಇದು ಕೆಳಗೆ ಬರುವಂತಹ ಸಾಧ್ಯತೆ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ ಇಲ್ಲೇನಾದರೂ ನಿಂತುಕೊಳ್ತು ಅಂತ ಹೇಳಿದರೆ ನಿಲ್ಲಬಹುದು. ನಿಲ್ಲದೇ ಇದ್ದರೆ ಇಲ್ಲಿ ಪಾತಾಳ ಕಾಣ್ತಾ ಇದೆ ನಮಗೆ. ಸೊ ಅದಾನಿ ಎನರ್ಜಿ ಸೊಲ್ಯೂಷನ್ ಲುಕ್ಸ್ ಬ್ಯಾಡ್. ಅದಾನಿ ಪೋರ್ಟ್ಸ್ನ ಕತೆ ಏನು? ಅದಾನಿ ಪೋರ್ಟ್ಸ್ನ ಕತೆಯನ್ನು ನಾವು ನೋಡಿದರೆ
ನಾನು ನಿಮಗೆ ಸಪೋರ್ಟ್ಗಳ ಕಥೆಯನ್ನು ಹೇಳ್ತಾ ಇದ್ದೆ. ದಿಸ್ ಸ್ಟಾಕ್ ಲುಕ್ಸ್ ಟು ಹ್ಯಾವ್ ಡನ್ ಗುಡ್. ಯಾವಾಗ ಈ ಹಿಂಡನ್ಬರ್ಗ್ ರಿಸರ್ಚ್ ರಿಪೋರ್ಟ್ ಯಾವಾಗ ಬಂದಿದ್ದದು? ಇಟ್ ವಾಸ್ ಇನ್ 11/4/2022. 11/4/2022 ಅಲ್ಲಿ ಅದಾನಿ ಪೋರ್ಟ್ಸ್ ನಾವು ನೋಡಿದರೆ 11/4 ಓಕೆ ಸಮ್ವೇರ್ ಹಿಯರ್ ಐ ಗೆಸ್. ಎಸ್, ಈ ಟೈಮಲ್ಲಿ ಹಿಂಡನ್ಬರ್ಗ್ ರಿಪೋರ್ಟ್ ಬಂದದ್ದು. ಸಮ್ವೇರ್ ಅರೌಂಡ್ ದ್ಯಾಟ್ 932 ಲೆವೆಲ್ಸ್ನಿಂದ ಕೆಳಗೆ ಬಿತ್ತು, ಇಲ್ಲಿಗೆ ಬಂತು, ಅಲ್ಲಿಂದ ಕೆಳಗೆ ಬಿತ್ತು, ಅಲ್ಲಿಂದ ಮೇಲೆ ಹೋಗುವಂತಹ ಪ್ರಯತ್ನವನ್ನು ಮಾಡಿತ್ತು. ಆಲ್ ಟೈಮ್ ಹೈ ವಾಸ್ 1642. 1642 ಇಂದ ಬಂದು ಇಲ್ಲೊಂದು ಫಾಲನ್ನು ಅರೆಸ್ಟ್ ಮಾಡಿತ್ತದು. ದ್ಯಾಟ್ ವಾಸ್ ಅಟ್ 11,165. ದಿಸ್ ವಾಸ್ ಅ ಸಪೋರ್ಟ್. ಆ ಸಪೋರ್ಟನ್ನು ಬ್ರೇಕ್ ಮಾಡಿದೆ. ನೆಕ್ಸ್ಟ್ ನಿಯರೆಸ್ಟ್ ಸಪೋರ್ಟ್ ನಿಮಗೆ ಕಾಣುವಂತಹದ್ದು ಈ ಲೆವೆಲ್ನಲ್ಲಿ. ದ್ಯಾಟ್ ಲೆವೆಲ್ ಇಸ್ ಸಮ್ವೇರ್ ಅರೌಂಡ್ 776. ಅಲ್ಲಿ ಇದು ನಿಲ್ಲುವಂತಹ ಸಾಧ್ಯತೆ ಇದೆ. ಬಿಕಾಸ್ ದಿಸ್ ಇಸ್ ಅ ಗುಡ್ ಅದಾನಿ ಕಂಪನಿ. ಅದಾನಿ ಪೋರ್ಟ್ಸ್ಗೆ ತುಂಬ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಕಡೆಯಿಂದ ಸಿಕ್ಕಿದೆ. ಸೊ ದಿಸ್ ಲುಕ್ಸ್ ಟು ಬಿ ಅ ಗುಡ್ ಕಂಪನಿ. 200 ವೀಕ್ಲಿ ಆ್ಯಾವ್ರೇಜ್ಗಿಂತಲೂ ಮೇಲಿದೆ. ದ್ಯಾಟ್ ಈಸ್ ಆಲ್ಸೋ ಅನದರ್ ಸಪೋರ್ಟ್. ಆ ಸಪೋರ್ಟ್ ಕೂಡ ನಿಮಗೆ ಆ ಸಪೋರ್ಟ್ ಇರುವಂತಹದ್ದು 901 ಲೆವೆಲ್ ಹತ್ರ ಅಥವಾ 900 ಲೆವೆಲ್ಸ್ ಹತ್ರ. ಅಕಾರ್ಡಿಂಗ್ ಟು ಮೀ ದಿಸ್ ವಿಲ್ ಆ್ಯಕ್ಟ್ ಆಸ್ ಅ ವೆರಿ ಗುಡ್ ಸಪೋರ್ಟ್ ಫಾರ್ ಅದಾನಿ ಪೋರ್ಟ್ಸ್. ಯಾಕಂದರೆ ಇವತ್ತು ಕೆಳಗೆ ಬಿದ್ದದ್ದು 1,009 ರೂಪಾಯಿಗೆ ಬಂದಿತ್ತು, ಅಲ್ಲಿಂದ 1,119 ರೂಪಾಯಿಯವರೆಗೆ, ಅಂದರೆ ಆಲ್ಮೋಸ್ಟ್ ಮತ್ತೆ ಒಂದು 10% ಮೇಲಕ್ಕೆ ಹೋಗಿದೆ. ದಿಸ್ ಇಸ್ ಅದಾನಿ ಪೋರ್ಟ್ಸ್ ಅಲ್ಲ. ಅದಾನಿ ಪೋರ್ಟ್ಸ್ ಹ್ಯಾಸ್ ಡ್ರಾಪ್ಡ್ ಬೈ 13.6%, ಅಂದರೆ ಒಂದು 20% ಕೆಳಗೆ ಬಿದ್ದು ಅಲ್ಲಿಂದ ಮತ್ತೊಂದು 6.5%ನಷ್ಟು ರಿಕವರಿಯನ್ನು ಅದಾನಿ ಪೋರ್ಟ್ಸ್ ಹೊಂದಿದೆ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್ ಫಾರ್ ದಿಸ್ ಸ್ಟಾಕ್. ಸೊ ಇಷ್ಟು ಸ್ಟಾಕ್ಗಳಲ್ಲಿ ನಾವೀಗ ನೋಡಿದ್ರಲ್ಲಿ ಅದಾನಿ ಪೋರ್ಟ್ ಲುಕ್ಸ್ ಟು ಬಿ ಒನ್ ಸ್ಟಾಕ್ ವಿಚ್ ಲುಕ್ಸ್ ಗುಡ್. ಅದಾನಿ ಎಂಟರ್ಪ್ರೈಸ್ ಇಸ್ ನಾಟ್ ಇನ್ ಅ ಗುಡ್ ಪೊಸಿಷನ್. ಸೊ ಅದಾನಿ ಪೋರ್ಟ್ಸ್ ಲುಕ್ಸ್ ಟು ಬಿ ಟೆಕ್ನಿಕಲಿ ಅ ಬೆಟರ್ ಸ್ಟಾಕ್ ರೈಟ್ ನೌ. ಬಟ್ ನೋಡಬೇಕು 800-900 ಲೆವೆಲ್ಸನ್ನು ಇದು ಹೋಲ್ಡ್ ಮಾಡುತ್ತಾ ಅಂತ ಹೇಳೋದನ್ನು. ಇದಾದಮೇಲೆ ಅದಾನಿ ಪವರ್ನ ಕತೆ ಏನಾಗಿದೆ? ಹಿಂಡನ್ಬರ್ಗ್ ರಿಪೋರ್ಟ್ ವಾಸ್ 4 ಇಲ್ಲಿಯಾ ಅಲ್ಲ ಸಾರಿ 2022 3/4 2022 28 ಯಾವಾಗಪ್ಪ ರಿಪೋರ್ಟ್ ಬಂದಿದ್ದು? ಹಿಂಡನ್ಬರ್ಗ್ ಯಾವಾಗ ಬಂದದ್ದು? ಇಲ್ಲಿ ಬಂದದ್ದು 11/4ಗೆ ಬಂದದ್ದು. 11/4. ಸೊ ಅದಾನಿ ಪವರ್ನಲ್ಲಿ 11/4. ಅದಾನಿ ಪವರ್ ಹಿಂಡನ್ಬರ್ಗ್ ರಿಪೋರ್ಟ್ ಬಂದ ಮತ್ತೆ ಬಿದ್ದಿರಲಿಲ್ಲ ಫಾರ್ ಸಮ್ ರೀಸನ್. ಓಕೆ, ಎನಿವೆ ಅಲ್ಲಿಂದ ಮೇಲಕ್ಕೆ ಹೋಗಿ 898 ಆಲ್ ಟೈಮ್ ಹೈಗೆ ಹೋಗಿತ್ತು. ಆಲ್ ಟೈಮ್ ಹೈಯಿಂದ ಮತ್ತೆ ಕೆಳಗೆ ಬಂದು ಇಲ್ಲೊಂದು ಸಪೋರ್ಟ್ ಇತ್ತು. ಈ ಸಪೋರ್ಟನ್ನು ಬ್ರೇಕ್ ಮಾಡಿಕೊಂಡು ಬಂದಿದೆ. ಒಂದು ಡಿಸೆಂಡಿಂಗ್ ಕರ್ವ್ ನಿಮಗೆ ಇಲ್ಲಿ ಕಾಣ್ತಿದೆ. ನಿಯರೆಸ್ಟ್ ಸಪೋರ್ಟ್ ಝೋನ್ ಯಾವುದು ಅಂತ ನೋಡಿದರೆ 459 ರೂಪಾಯಿ, ಇದರ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಸಪೋರ್ಟ್ ಬ್ರೇಕ್ ಆಗಿಕೊಂಡು ಬಂದರೆ ಇಲ್ಲೊಂದು ಸಪೋರ್ಟ್ ಕಾಣುತ್ತೆ. ದ್ಯಾಟ್ ಈಸ್ ಸಮ್ವೇರ್ ಅರೌಂಡ್ 143. ದ್ಯಾಟ್ ಈಸ್ ಅ ಬ್ಯಾಡ್ ಸಪೋರ್ಟ್. ಇಲ್ಲೊಂದೆರಡು ಸಪೋರ್ಟ್ ಇದೆ. ಸೊ 235 ಆ್ಯಂಡ್ ಹಿಯರ್. ಇಷ್ಟು ಕೆಳಗೆ ಬರಲಿಕ್ಕಿಲ್ಲ ಅನ್ನುವಂತಹ ಎಸಂಪ್ಷನ್ ಅನ್ನೋದು. ಬಟ್ 322 ದಿಸ್ ಈಸ್ ಅಗೈನ್ 200 ವೀಕ್ಲಿ ಮೂವಿಂಗ್ ಆ್ಯಾವ್ರೇಜ್. ದಿಸ್ ಲುಕ್ಸ್ ಲೈಕ್ ಅ ಗುಡ್ ಸಪೋರ್ಟ್. ಇಲ್ಲಿಗೆ ಬಂದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬಹುದೇನೋ. ದಿಸ್ ಸ್ಟಾಕ್ ಆಲ್ಸೋ ಲುಕ್ಸ್ ಬೆಟರ್ ವೆನ್ ಕಂಪೇರ್ ಟು ಅದಾನಿ ಎಂಟರ್ಪ್ರೈಸ್. ಈಗ ಎರಡು ಸ್ಟಾಕ್ಗಳನ್ನು ನೋಡಿದ್ವಿ, ಅದಾನಿ ಪೋರ್ಟ್ಸ್ ಮತ್ತು ಅದಾನಿ ಪವರ್. ಈ ಎರಡು ಸ್ಟಾಕ್ಗಳು ದೇ ಆರ್ ಬೆಟರ್ ವೆನ್ ಕಂಪೇರ್ ಟು ಅದರ್ ಸ್ಟಾಕ್ಸ್. ACC ಮತ್ತು ಅಂಬುಜಾ ಸಿಮೆಂಟ್ಸ್ ಅಂತ ಹೇಳುವಂತಹ ಈ ಎರಡು ಸ್ಟಾಕ್ಗಳು, ಈ ಎರಡೂ ಕಂಪನಿಗಳನ್ನು ಅದಾನಿ ಬೈ ಮಾಡಿದೆ ಅಂತ ಹೇಳುವ ಕಾರಣಕ್ಕೆ ಇದು ಬೀಳ್ತಿರುವಂತಹದ್ದು. ಬಟ್ ಆ್ಯಸ್ ಯು ಸಿ ಕೆಳಗೆ ಬಿದ್ದಿತ್ತು, 1,869 ರೂಪಾಯಿಗೆ ಬಿದ್ದಿತ್ತು, ಅಲ್ಲಿಂದ ಮೇಲೆ ರಿಕವರಿ ಆಗಿದೆ. ಸೊ ದ್ಯಾಟ್ ಈಸ್ ACC ಎಷ್ಟು ಹೋಗಿದೆ? 7.3% ಕೆಳಗೆ ಬಿದ್ದಿದೆ. ಸೊ ಅದು ಬಿದ್ದದ್ದು ರಿಕವರಿ ಆಗಿದೆ ಅಂತ ಇದನ್ನು ನಿಮಗೆ ಹೇಳ್ತಾ ಇದೆ. ಇಲ್ಲಿ ಮತ್ತೆ ಇನ್ನೊಂದು ನೋಡಬೇಕಾಗಿರುವಂಥದ್ದು ಅಂಬುಜಾ ಸಿಮೆಂಟ್ಸ್ -11.9% ಇದೆ. ನೋಡೋಣ. ದಿಸ್ ಲುಕ್ಸ್ ಟು ಬಿ ಓಕೆ ಫಾರ್ ಮೀ. ಇದು ರಿಕವರ್ ಆಗಬಹುದು. ರಿಕವರ್ ಆಗಬೇಕು ಅಂತ ಹೇಳಿದರೆ 1827 ಇಸ್ ಒನ್ ಸಪೋರ್ಟ್. ಅಲ್ಲಿಂದ ಕೆಳಗೆ ಬಂತು ಅಂದರೆ 1617 ಇಸ್ ದ ನೆಕ್ಸ್ಟ್ ಸಪೋರ್ಟ್. ಈ ಎರಡು ಲೆವೆಲ್ಸ್, ಈ ಲೆವೆಲ್ಸನ್ನು ನೀವು ನೋಡಿ. ಈ ಲೆವೆಲ್ನಲ್ಲಿ ಎರಡೂ ಕಡೆಯಲ್ಲಿ ಇದಕ್ಕೆ ಸಪೋರ್ಟ್ ಇದೆ. ಐ ಹೋಪ್ ದ್ಯಾಟ್ ಇಟ್ ವಿಲ್ ಹೋಲ್ಡ್ ಆನ್ ಟು ದಿಸ್ ಸಪೋರ್ಟ್. ಇಲ್ಲೂ ಕೂಡ 200 DMA ಬ್ರೇಕ್ ಮಾಡಿದೆ. ವೀಕ್ಲಿ ಚಾರ್ಟ್ನಲ್ಲಿ 200 ವೀಕ್ಲಿ ಮೂವಿಂಗ್ ಆ್ಯಾವ್ರೇಜನ್ನು ಈ ಸ್ಟಾಕ್ ಕೂಡ ಬ್ರೇಕ್ ಮಾಡಿದೆ. ದಿಸ್ ಇಸ್ ಬೇರಿಶ್ನೆಸ್ ಈಗ. ಬಟ್ ಮೂರು ಲಾಸ್ಟ್ ಸ್ಟಾಕ್ಗಳು ACC, ಅದಾನಿ ಪವರ್ ಮತ್ತು ಅದಾನಿ ಪೋರ್ಟ್ಸ್ ಲುಕ್ ಟು ಬಿ ಗುಡ್. ಅಂಬುಜಾ ಸಿಮೆಂಟ್ ಕತೆ ಏನು? ಅಂಬುಜಾ ಸಿಮೆಂಟ್ನಲ್ಲಿ ಇಲ್ಲೇ ಒಂದು ಸಪೋರ್ಟ್ ಇದೆ 450 ಆಸುಪಾಸಿನಲ್ಲಿ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದೆ ಅಂತ ಹೇಳುವಂತಹದ್ದು ಕಾಣ್ತಾ ಇದೆ ನಮಗೆ. ಅಲ್ಲೊಂದು ವೇಳೆ ಬೌನ್ಸ್ ಬ್ಯಾಕ್ ಆಗಿಲ್ಲ, ಇನ್ನೂ ಕೆಳಗೆ ಬೀಳುತ್ತೆ ಅಂತ ಹೇಳಿದರೆ 413ರಲ್ಲಿ ಒಂದು ಸಪೋರ್ಟ್ ಮತ್ತು 316ರಲ್ಲಿ ಒಂದು ಸಪೋರ್ಟ್. ಐ ನೋ ದ್ಯಾಟ್ ದೀಸ್ ನಂಬರ್ಸ್ ಲುಕ್ ಸ್ಕ್ಯಾರಿ, ಬಟ್ ಇಲ್ಲಿ ಎರಡೂ ಕಡೆಯಲ್ಲಿ ಇದಕ್ಕೆ ಸಪೋರ್ಟ್ ಇದೆ. ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬಹುದು. ಸೊ ಈಗ ನಾವು ನೋಡಿದಂತಹ ಲಾಸ್ಟ್ 4 ಸ್ಟಾಕ್ಗಳಲ್ಲಿ ಟೆಕ್ನಿಕಲಿ ಅಟ್ಲೀಸ್ಟ್ ಸ್ಟ್ರೆಂತ್ ಕಾಣ್ತಾ ಇದೆ ಉಳಿದಂತಹ ಸ್ಟಾಕ್ಗಳಿಗೆ ಕಂಪೇರ್ ಮಾಡಿದರೆ. ಅದಾನಿ ಟೋಟಲ್ ಗ್ಯಾಸ್ ಅಂತ ಹೇಳುವಂತಹ ಈ ಕಂಪನಿ ಲುಕ್ಸ್ ಟು ಬಿ ಅ ಟೋಟಲ್ ಫೇಲ್ಯೂರ್. ನೀವು
ಹಿಂಡನ್ಬರ್ಗ್ ಬೇಡ, ಅಲ್ಲಿಂದ ಮತ್ತೆ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಈ ಸ್ಟಾಕ್ ರಿಕವರ್ ಆಗಲೇ ಇಲ್ಲ. ಇಲ್ಲಿ ಬಂದು ನೋಡಿದರೆ ಅದರ IPO ಪ್ರೈಸ್ ಬ್ಯಾಂಡ್ ಸಮ್ವೇರ್ ಅರೌಂಡ್ 140 ಇದೆ, ಈಗಿರುವಂತಹ ಪ್ರೈಸ್ 620 ಇದೆ. ಇಲ್ಲೊಂದು ಸಪೋರ್ಟ್ ಇದೆ 523ರ ಆಸುಪಾಸಿನಲ್ಲಿ. ಆ ಸಪೋರ್ಟನ್ನು ಅದು ಹ್ಯಾಂಡಲ್ ಮಾಡಬೇಕು, ಸಸ್ಟೈನ್ ಮಾಡಬೇಕು, ಇಲ್ಲದಿದ್ದರೆ ಇದು ಕೆಳಗೆ ಬೀಳುತ್ತೆ. ಬಟ್ ಅದಾನಿ ಟೋಟಲ್ ಗ್ಯಾಸ್ ಲುಕ್ಸ್ ಟು ಹ್ಯಾವ್ ನಾಟ್ ಪರ್ಫಾರ್ಮ್ಡ್ ವೆಲ್. ಸೊ 4008ರಿಂದ ಕೆಳಗೆ ಬಿದ್ದಿರುವಂತಹದ್ದು ಈಗ ಬಂದು 600 ರೂಪಾಯಿಗೆ ಬಂದಿದೆ. ದಿಸ್ ಈಸ್ ನಾಟ್ ಲುಕಿಂಗ್, ಈವನ್ ಬಿಫೋರ್ ಈ ರಿಪೋರ್ಟ್ ಬರೋದಕ್ಕಿಂತ ಮುಂಚೆಯೂ ಇದು ಬೆರಿಶ್ ಆಗೇ ಇತ್ತು. ಸೊ ಇಲ್ಲಿ ದೊಡ್ಡ ಹೋಪ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಾನಿ ವಿಲ್ಮಾರ್ ಅಂತ ಹೇಳುವಂತಹದ್ದು ಈ ಕಂಪನಿಯು ಕೂಡ ಚಾರ್ಟ್ ನೋಡಿ ನೀವು, ಎಕ್ಸಾಕ್ಟ್ಲಿ ಸಿಮಿಲರ್ ಟು ವಾಟ್ ಅದಾನಿ ಟೋಟಲ್ ಗ್ಯಾಸ್ ಹ್ಯಾಸ್ ಬೀನ್. ನೀವು ಇಲ್ಲಿ 878 ರೂಪಾಯಿಯ ಪೀಕಿಂದ ಕೆಳಗೆ ಬಿದ್ದಿರುವಂತಹದ್ದು 294 ರೂಪಾಯಿ ಹತ್ತಿರದಲ್ಲಿದೆ. ಇಲ್ಲೇ ಒಂದು ಸಪೋರ್ಟ್ ಇದೆ, ಆ ಸಪೋರ್ಟ್ ಹೋಯಿತು ಅಂತ ಹೇಳಿದರೆ 227ರಲ್ಲಿ ಇದು ಲಿಸ್ಟಿಂಗ್ ಅಂತ ಕಾಣುತ್ತೆ. ಹೌದು, IPO ಲಿಸ್ಟ್ ಆದಂತಹ ಪ್ರೈಸ್ 227 ರೂಪಾಯಿ. ಇಲ್ಲಿಗೆ ಇನ್ನೊಂದು ಸಪೋರ್ಟನ್ನು ನೀವು ಡ್ರಾ ಮಾಡಬಹುದು. ಒಂದು ಸಪೋರ್ಟ್ 290ರ ಆಸುಪಾಸಿನಲ್ಲಿ, ಇನ್ನೊಂದು ಸಪೋರ್ಟ್ 230ರ ಆಸುಪಾಸಿನಲ್ಲಿ ಅಥವಾ 220ರ ಆಸುಪಾಸಿನಲ್ಲಿ. ಇಲ್ಲಿ ಎರಡು ಕಡೆಯಿಂದ ಇದು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಮೇಲಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಬಟ್ ಇದರಲ್ಲಿ ಈಗ ನೀವು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಇಲ್ಲೊಂದು 4 ಸ್ಟಾಕ್ಗಳು, ಯಾವುದು ACC, ಅಂಬುಜಾ ಸಿಮೆಂಟ್, ಅದಾನಿ ಪವರ್, ಅದಾನಿ ಪೋರ್ಟ್ಸ್, ಈ ಇಷ್ಟು ಸ್ಟಾಕ್ಗಳು ಲುಕ್ಸ್ ಟೆಕ್ನಿಕಲಿ ಬೆಟರ್ ದ್ಯಾನ್ ದಿ ಅದರ್ಸ್ ವೆನ್ ಸೀನ್ ಇನ್ ದಿಸ್ ಅದಾನಿ ಗ್ರೂಪ್ ಆಫ್ ಕಂಪನಿ ಸ್ಟಾಕ್ಸ್. ಎಷ್ಟು ಸ್ಟಾಕ್ಗಳಿದ್ದಾವೆ? 1 2 3 4 5 6 7 8 9 NDTVಯನ್ನು ನಾವು ನೋಡಿಲ್ಲ. 8ರಲ್ಲಿ 4 ಸ್ಟಾಕ್ಗಳು ಲುಕ್ಸ್ ಓಕೆ, 8 10 ಇದೆ ಆ್ಯಕ್ಚುಲಿ. ಮತ್ತೆರಡು ಕಂಪನಿಗಳು ಇಲ್ಲಿರುವಂಥದ್ದು ಅದಾನಿ ಟೋಟಲ್ ಗ್ಯಾಸ್ ಮತ್ತು ಅದಾನಿ ವಿಲ್ಮಾರ್. ಈ ಇಷ್ಟು ಕಂಪನಿಗಳನ್ನು ಕಂಪೇರ್ ಮಾಡಬೇಕಾದ್ರೆ 4 ಸ್ಟಾಕ್ಗಳು ಟೆಕ್ನಿಕಲಿ ಓಕೆ ಅಂತ ಅನಿಸುವಂತಹದ್ದು. ಯಾವುದು? ACC ಒಂದು, ಅಂಬುಜಾ ಸಿಮೆಂಟ್ ಇನ್ನೊಂದು, ಅದಾನಿ ಪವರ್ ಒಂದು, ಅದಾನಿ ಪೋರ್ಟ್ಸ್ ಇನ್ನೊಂದು. ಇಷ್ಟು ಕಂಪನಿಗಳನ್ನು ಬಿಟ್ಟು ಉಳಿದವೆಲ್ಲ ಬೇರಿಶ್ ಆಗಿ ಕಾಣ್ತಾ ಇದ್ದಾವೆ ನಮಗೀಗ. ಹೀಗಿದ್ದಾಗ ನೀವೇನು ಮಾಡಬೇಕು? ಒಂದು ವೇಳೆ ಎಕ್ಸಿಸ್ಟಿಂಗ್ ಪೊಸಿಷನ್ ಹೋಲ್ಡರ್ಸ್ ನೀವು, ನಿಮ್ಮ ಹತ್ರ ಈಗ ಅದಾನಿ ಕಂಪನಿಯ ಸ್ಟಾಕ್ಗಳು ಇದ್ದಾವೆ ಅಂತ ಹೇಳಿದರೆ, ನೀವೀಗ ಆ್ಯಾವ್ರೇಜ್ ಮಾಡೋದಕ್ಕೆ ಹೋಗೋದಕ್ಕಿಂತ ಸುದ್ದಿ ಇನ್ನೇನು ಹೆಚ್ಚು ಡೆವಲಪ್ ಆಗುತ್ತೆ, ಮುಂದಿನ 1-2 ದಿನಗಳಲ್ಲಿ, 1 ವಾರದಲ್ಲಿ ಏನು ಸುದ್ದಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನೋಡಿ ಅದು ಮತ್ತೆ ಬುಲ್ಲಿಶ್ ಆಗ್ತಿದೆ ಅಂತ ಹೇಳಿದರೆ ಆಗ ಮತ್ತೆ ಎಂಟರ್ ಆಗೋದು ಒಳ್ಳೆಯದು. ಈಗಲೇ ಎಂಟರ್ ಆಗ್ತೀವಿ ಅಂತ ಹೊರಟ್ರೆ ವಿ ಡು ನಾಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಫಾಲಿಂಗ್ ನೈಫ್ ಅಂತ ಹೇಳಿದೆ ಅಲ್ಲ, ಹಾಗಿರುವಂತಹ ಸುದ್ದಿ ಇದ್ದಾಗ ಇಟ್ ಈಸ್ ಸ್ಕ್ಯಾರಿ. ನಮ್ಮ ದೇಶದಲ್ಲೇ ಕೆಲವೊಂದಿಷ್ಟು ಜನರು, ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅದಾನಿಯ ವಿರುದ್ಧ ಕಂಟಿನ್ಯೂಸ್ ಆಗಿ ಅಲಿಗೇಷನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಡೀಪ್ ಸ್ಟೇಟ್ನದ್ದೊಂದು ಕೈವಾಡ ಇದರ ಹಿಂದಿದೆ ಅಂತ ಹೇಳುವಂತಹ ಸುದ್ದಿಯನ್ನು ಕೂಡ ನೀವು ನೋಡಿರ್ತೀರಿ. ಅವರು ಏನೇ ಮಾಡಿಕೊಂಡಿರಲಿ, ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಇದು, ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದುಡ್ಡು. ದೇಶ ಪ್ರೇಮವೋ, ಅದಾನಿ ಅಂತ ಹೇಳುವಂತಹ ಪ್ರೇಮವೋ, ಅಯ್ಯೋ ಇವನ ವಿರುದ್ಧ ಮೋಸ ನಡೀತಿದೆ ಅಥವಾ ಷಡ್ಯಂತ್ರ ನಡೀತಿದೆ ಅಂತ ಹೇಳುವಂತಹ ಇಮೋಷನಲ್ ಆಗಿರುವಂತಹ ಕಾಲ ಇದಲ್ಲ. ನಿಮ್ಮ ದುಡ್ಡನ್ನು ನೀವು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲೇಬೇಕು. ಹಾಗಿದ್ದಾಗ ಡೋಂಟ್ ಆವರೇಜ್ ರೈಟ್ ನಾವು, ವೆಯ್ಟ್ ಫಾರ್ ಅ ಸಿಗ್ನಲ್. ಒಂದು ಪಾಸಿಟಿವ್ ಸಿಗ್ನಲ್ ಏನಾದರೂ ಬರುವಲ್ಲಿಯವರೆಗೆ ಕಾಯುವುದು ಒಳ್ಳೆಯದು. ಸುದ್ದಿಯಲ್ಲಿರುವಂತಹ ಸ್ಟಾಕ್ಗಳನ್ನು, ತುಂಬ ನಾಯ್ಸ್ ಮಾಡುವಂತಹ ಸ್ಟಾಕ್ಗಳನ್ನು ಟ್ರೇಡ್ ಮಾಡದೇ ಇರುವಂತಹದ್ದು ನನ್ನ ಪ್ರಿನ್ಸಿಪಲ್. ಅದಾನಿ ಗ್ರೂಪ್ ಆಫ್ ಕಂಪನೀಸಿನ ಯಾವ ಸ್ಟಾಕ್ಗಳು ಕೂಡ ನನ್ನ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಇಲ್ಲ. ಇದನ್ನೇ ನಾನು ಮುಂಚೆಯಿಂದ ಅಡ್ವೈಸ್ ಕೂಡ ಮಾಡಿಕೊಂಡು ಬಂದಿದ್ದೇನೆ. ಬಿಕಾಸ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ತಪ್ಪು ಮಾಡಿಯೋ ತಪ್ಪು ಮಾಡದೆಯೋ, ಅದಾನಿ ಈಸ್ ಗೆಟಿಂಗ್ ಟಾರ್ಗೆಟೆಡ್. ಹೀಗೆ ತುಂಬ ಟಾರ್ಗೆಟ್ ಆಗುವಂತಹ ಕಂಪನಿಗಳಲ್ಲಿ ನಾವು ಹೂಡಿಕೆ ಮಾಡಿದರೆ ನಮ್ಮ ಹಾರ್ಡ್ ಅರ್ನ್ಡ್ ಮನಿಯನ್ನು ನಾವು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದ ನಾನು ಮಾಡ್ತಾ ಇಲ್ಲ. ಹೊಸ ಇನ್ವೆಸ್ಟರ್ಸ್ ಕೈಯಲ್ಲಿ ದುಡ್ಡಿದೆ ತೊಗೊಂಡು ಹೋಗಿ ಅದಾನಿ ಮೇಲೆ ಹಾಕ್ಲಾ ಅಂತ ಕೇಳಿದರೆ ದಯವಿಟ್ಟು ಈಗ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಪಾಸಿಟಿವ್ ನ್ಯೂಸ್ ಇರುವಂತಹ ಕಂಪನಿಗಳಿದ್ದಾವೆ, ಡೀಸೆಂಟಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತಹ ಕಂಪನಿಗಳಿದ್ದಾವೆ. ಇಲ್ಲಿ ಈಗ ಸಡನ್ನಾಗಿ ನಾನು 600ಕ್ಕೆ ಹಾಕಿ ಅದು 4000ಕ್ಕೆ ಹೋಗುತ್ತೇನೋ ಅಂತ ಅನಿಸುವಂತಹದ್ದು ಸಹಜ. ಬಟ್ ಹಾಗೆ ಆಗದೇ ಇರುವಂತಹ ಸಾಧ್ಯತೆ ಹೆಚ್ಚಿದೆ. ಆ ಕಾರಣದಿಂದಾಗಿ ಹೊಸ ಇನ್ವೆಸ್ಟರ್ಸ್ ಆಗಿದ್ದರೆ ಈಗ ಎಂಟರ್ ಮಾಡೋದಕ್ಕೆ ಹೋಗಬೇಡಿ. ಹಳೆ ಇನ್ವೆಸ್ಟರ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್, ವೆಯ್ಟ್ ಫಾರ್ ಅ ಸಿಗ್ನಲ್. ಈಗಲೇ ಆವ್ರೇಜ್ ಮಾಡೋದಕ್ಕೆ ಹೋಗಬೇಡಿ. ನೀವೀಗ ಇನ್ವೆಸ್ಟ್ ಮಾಡಿರುವಂತಹ ಒಂದು ಎಕ್ಸ್ ಅಮೌಂಟ್ ಇದ್ದು ಆ ಎಕ್ಸ್ ಅಮೌಂಟ್ ಕೆಳಗೆ ಹೋಗಿ ಫುಲ್ ಝೀರೋ ಆಗುತ್ತೆ ಅಂತ ಹೇಳಿದರೆ ದ್ಯಾಟ್ ಈಸ್ ಓಕೆ. ಈಗ ನೀವು ಆವ್ರೇಜ್ ಮಾಡ್ತೀನಿ ಅಂತ ಹೋದರೆ X+Y ಮಾಡೋದಕ್ಕೆ ಹೋಗಿ ಅದು ಕೂಡ ಹೋಗೋದು ಒಳ್ಳೆಯದಲ್ಲ. ಇದು ನನ್ನ ಅನಿಸಿಕೆ. ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಹೇಳಿ ಆಗಲಿ, ಅಥವಾ ಇವನು ಹೀಗೆ ಹೇಳಿದ ಹಾಗಾಗಿ ನಾನು ಮಾಡಿದೆ ಅಂತ ಹೇಳುವುದನ್ನಾಗಲಿ ಮಾಡದೇ ಇರಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಈ ವಿಡಿಯೋವನ್ನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ದಿಸ್ ವಾಸ್ ಅನ್ ಎಜುಕೇಷನಲ್ ವಿಡಿಯೋ. ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರನ್ನು ಸಂಪರ್ಕಿಸಿ ಅವರ ಅಡ್ವೈಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಅದರ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಇವತ್ತಿನ ಸುದ್ದಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.